ಮುನ್ಸಿಪಾಲಿಟಿ ಅವರು ಯಾರೇ ಮಾಡೋದಿಲ್ಲ. ಬರೋಕ್ಕಿಂತ ಮೊದಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದರೂ ಬರೋದಿಲ್ಲ ಅವರು. ಹೋಗಿ ಸಾಕಾಯ್ತು, 3-4 ಸಲ ಫೋನ್ ಮಾಡಿ ಸಾಕಾಯ್ತು. 25 ಮನೆಯವರು ಕೂಡಿ ಮುನ್ಸಿಪಾಲಿಟಿಗೆ ಹೋದ್ರು, ಕೌನ್ಸಿಲರಿಗೆ ಕಮಿಷನರಿಗೆ ಭೇಟಿ ಆದ್ರು. ಕಮಿಷನರ್ ಏನ್ ಹೇಳಿದ್ರು, ಬೆಳಗ್ಗೆ 6 ಗಂಟೆಗೆ JCB ಬರ್ತದೆ, ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಹೇಳುವ. 1 ತಿಂಗಳಾದ್ರೂ ಪತ್ತೆ ಇಲ್ಲ. ಈ ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿಗೂ ಸೂಚನೆ ಮಾಡಿದೆ, ಹಾಕಿದ್ದೆ ನಾನು. ಅಲ್ಲಿ ಹೋಗಿದ್ರು, TMC ಹೋಗಿ ಕಮಿಷನರಿಗೆ ಹೇಳಿದ್ರು. ಅದು TMC ದವ್ರು ಏನು ಆಕ್ಷನ್ ತಗೊಳ್ಳಿಲ್ಲ. ಹಾಕೊಂಡು ಇದು ಆ್ಯಪಲ್ಲಿ ಹಾಕಿದೆ DC ಕಾರವಾರಿಗೆ, ಆ್ಯಪಲ್ಲಿ ಹಾಕಿದ್ರು. ಅದ್ರ ಬಗ್ಗೆ ಅವರು ಸಹ ಏನು ಇದು ಮಾಡಲಿಲ್ಲ. ಇಲ್ಲಿ 3 ಇಂಚ್ ಬಂದಿದೆ, 3 ಇಂಚ್. ಈಗೇನಿಲ್ಲ, ರಾತ್ರಿ ಇಷ್ಟಿತ್ತು. ನಂದು ಕಾರು ಓಲಾ ಬೈಕ್ ಹೋಯ್ತು. ಓಲಾ ಬ್ಯಾಟ್ರಿ 80,000 ರೂಪೀಸ್ ಬ್ಯಾಟ್ರಿ ನಂದು, ಅದಕ್ಕೆ ಓಲಾ ಅದು ಲಾಸ್. ನಮಸ್ಕಾರ, ನಾನು ನಿಮ್ಮ ರಾಘು ನಾಯ್ಕ್, RN24 ವಾಯ್ಸ್ ಕಾರವಾರ. ನಾನು ಕಾರವಾರದ ಕೋಣೆನಾಡ ವಾಡವಾಡದಲ್ಲಿ ಇದ್ದೇನೆ. ಈ ಕೋಣೆವಾಡದಲ್ಲಿ ಏನಾಗಿದೆ ಅಂದರೆ, ನಗರಸಭೆಗೆ ಇವ್ರು ಸಿಕ್ಕಾಪಟ್ಟೆ ಅಪ್ಲಿಕೇಶನ್ ಕೊಟ್ಟಿದ್ದಾರಂತೆ. ಇಲ್ಲಿ ಜನರು, ಇಲ್ಲಿಯ ಸ್ಥಳೀಯರು ನೋಡಿ, ನಾನು ಕಾಣಿಸ್ತಾ ಇದ್ದಾನೆ ಯಾರು ನೋಡಿ, ಇಲ್ಲಿ ಭಾಳಷ್ಟು ಜನರಿದ್ದಾರೆ ಸ್ಥಳೀಯರು, ಭಾಳಷ್ಟು ಜನರು ಇದ್ದಾರೆ. ಅಲ್ಲೂ ನೋಡಿ ಯಾವ ರೀತಿ ಇದ್ದಾರೆ, ಪಾಪ ಬರ್ಲಿಕ್ಕೆ ಆಗ್ತಾ ಇಲ್ಲ, ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅವರು ಅಲ್ಲೇ ನಿಂತ್ಕೊಂಡಿದ್ದಾರೆ. ಈ ರೀತಿ ಇದೆ. ಇಲ್ಲಿ ನೋಡಿ ನೀರು ಕಾಣಿಸ್ತಾ ಇದ್ದೇನೆ ನಾನು, ಈ ಚರಂಡಿ ಕಾಣಿಸ್ತಾ ಇದ್ದೇನೆ ನೋಡಿ. ಒಂದ್ಸಲ ನಾನು ಚರಂಡಿ ಕಾಣಿಸ್ತೇನೆ. ಇದು ನೋಡಿ ಯಾವ ರೀತಿ ಇಲ್ಲಿ ಬ್ಲಾಕ್ ಆಗಿದೆ. ಕ್ಲೀನ್ ಮಾಡಿದ್ರೆ ಓಕೆ, ಇಲ್ದಿದ್ರೆ ಮತ್ತೆ ಪಾಪ ಜನರ ಮನೆಯಲ್ಲಿ ನೀರು ಬರುತ್ತೆ, ಜನರಿಗೂ ಕೂಡ ಸಮಸ್ಯೆ ಆಗಿದೆ. ಯಾಕಂದರೆ ಇಲ್ಲಿ ಈ ನೀರು ಬಹಳಷ್ಟು ವಾಸನೆ ಬರ್ತಾ ಇದೆ. ಎಲ್ಲ ಬಾತ್ರೂಮದ ನೀರೆಲ್ಲ ಈ ಚರಂಡಿದಲ್ಲಿ ಹೋಗ್ತಾ ಇದೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಾನು, ಅಲ್ಲಿಂದ ಕೂಡ ಬ್ಲಾಕ್ ಆಗಿದೆ, ಮುಂದ್ಗಡೆಯಿಂದ ಮೇನ್ ರಸ್ತೆಯಿಂದ ಬ್ಲಾಕ್ ಆಗಿದೆ. ಇಲ್ಲಿ ಪಾಪ ಸುಮಾರಷ್ಟು ಜನರಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಜನರು ಇದ್ದಾರೆ, ಬಹಳಷ್ಟು ಜನರು ಇದ್ದಾರೆ. ಏನು ಹೇಳ್ತಾರೆ ಕೇಳುವ ಅಮ್ಮ. ಈಗ ನಾನು ಹೇಳೋದೇನು, ಈ ಚರಂಡಿ ನೀರಿದೆ ಅಲ್ಲ, ಇದು ಬ್ಲಾಕ್ ಹಾಕ್ಕೊಂಡು ಇಲ್ಲಿ ಹೋಗುತ್ತೆ. ಇಲ್ಲಿ ನೋಡಿ ನಾನು ಕಾಣಿಸ್ತಾ ಇದ್ದೇನೆ, ಈ ಸೈಡಿಗೆ ಹೋಗ್ತಾ ಇದೆ, ಗಲ್ಲಿ ಒಳಗೆ ಹೋಗ್ತಾ ಇದೆ. ಇವ್ರು ಏನು ಹೇಳ್ತಾರೆ, ಇಲ್ಲಿ ಜನರು ಸ್ವಲ್ಪ ಇಲ್ಲಿ ಈ ಚರಂಡಿ ಬ್ಲಾಕ್ ಹಾಕ್ಕೊಂಡು ಈ ನೀರು ಹೋಗ್ತಾ ಇದೆ ಅಂತಂದ್ರು, ತಮ್ಮ ಮನೆಗೆ ಹೋಗ್ತಾ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಇದ್ರ ಬಗ್ಗೆ ಇಲ್ಲಿಯವರು, ಈ ಸೈಡ್ದವರು ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಅವರಿಗೂ ಏನು ನೀರು ಹೋಗೋ ಸಮಸ್ಯೆ ಆಗಬಾರ್ದು ಸರ್. ಅವರಿಗೂ ಏನು ಸಮಸ್ಯೆ ಆಗಬಾರ್ದು. ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅವ್ರ ಮನೆಗೂ. ಈ ನೀರು ಈ ಮುನ್ಸಿಪಾಲಿಟಿ ಅವರು ನಮ್ಗೆ ಒಂದ್ಸರನು ಬಂದು ನೋಡೋದಿಲ್ಲ ಸರ್. 10 ಸರ ಕಂಪ್ಲೇಂಟ್ ಕೊಟ್ಟು ಬಂದೀವಿ ನಾವು. ಮೊನ್ನೆ ಒಂದ್ಸರ ಕೊಟ್ಟದಕ್ಕೆ ಒಂಚೂರು ಬಂದ್ಕೊಂಡು ಅಗ್ದಂಗ ಮಾಡ್ಕೊಂಡು ಮತ್ತೆ ಆಗೋದು. ಅಲ್ಲಿ ಏನು ಕ್ಲೀನ್ ಮಾಡ್ಲಿಲ್ಲ, ಆಗ ಒಳಗೆ ಏನು ಕ್ಲೀನ್ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ ಸರ್. ಬಡವರಿಗೆ ಅವರದ್ದೇ ಸಮಸ್ಯೆ. ಇಲ್ಲಿ ದುಡಿಲಿಕ್ಕೆ ಹೋಗ್ಬೇಕಾ ಸರ್? 2 ಸಲ ಅಪ್ಲಿಕೇಶನ್ ಕೊಟ್ಟಾಗದ ಮುನ್ಸಿಪಾಲಿಟಿಗೆ, ಇದ್ರ ಬಗ್ಗೆ ಅನೇಕ ಗೋಡೆ ಗಟ್ರ ಬಗ್ಗೆ ಎಲ್ಲ ಕೊಟ್ಟಾಗದ. ಈಗ ನಿನ್ನೆ ಮತ್ತೊಂದು ಸಲ ಹೋಗಿ ಇದು ರಿಸೀವ್ಡ್ ಕಾಪಿ, ಇದು ಫೋಟೋ ಜೊತೆ. ಸರ್ ಏನು ಹೇಳ್ತಾರೆ ನಗರಸಭೆದವರು, ಏನು ಹೇಳಿದ್ರು? ಅದು ನಮ್ಗದು ಗೋಡೆ ಮುಟ್ಲಿಕ್ಕೆ ಪರ್ಮಿಷನ್ ಇಲ್ಲ, ನಮ್ಗೆ ಗಟ್ರ ಬೇಕಾದ್ರೆ ಕ್ಲೀನ್ ಮಾಡ್ಕೊಡಿ, ಇದರಿಂದ ಗೋಡೆ ಕ್ಲಿಯರ್ ಆಗಿ ಹೋದ್ರೆ ನಾವು ಗಟ್ರ ಕ್ಲೀನ್ ಮಾಡ್ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಈಗ ಬಾತ್ರೂಮ್ ನೀರು, ಟಾಯ್ಲೆಟ್ ನೀರು, ಎಲ್ಲ ನೀರು ಇಲ್ಲಿ ರೋಡಿಗೆ ಬಂದು ಇದೇ ನೀರನ್ನ ದಾಟ ಬರ್ಬೇಕು. ಮುಂದೆ ಮನೆ ಹೋಗ್ಬೇಕಾದ್ರೆ ಇದೇ ನೀರಿಂದನೇ ದಾಟ ಹೋಗ್ಬೇಕು. ಈಗ ಅಮ್ಮ, ನೀವೀಗ ಏನು ಹೇಳಿದ್ರಿ, ಅದನ್ನು ನಾನು ನಾಳೆ ಕ್ಲೀನ್ ಮಾಡ್ಕೊಂಡು ಕೊಡ್ತೇವೆ ಅಂತ ಯಾಕಂದ್ರೆ ಕರೆಕ್ಟ್ ಅಲ್ಲ ಅಮ್ಮ? ನಾಳೆ ಕ್ಲೀನ್ ಮಾಡ್ತೀರಾ 100%. ಯಾಕಂದ್ರೆ ಯಾರಿಗೂ ಸಮಸ್ಯೆ ಆಗಬಾರ್ದು, ನಿಮಗೂ ಸಮಸ್ಯೆ ಆಗಬಾರ್ದು, ಕರೆಕ್ಟ್ ಅಲ್ವಾ? ಪಾಪ ನಿಮ್ಮ ಹಂಗೇನೆ ಅವರು ಕೂಡ. ಹೌದು, ಅದೇ ರಿಟರ್ನ್ ಅದೇ ನೀರು ನಿಮ್ಗೆ ರಿವರ್ಸ್ ಹೊಡಿತದೆ. ಆ ಗಟ್ರನ್ನ ನೀವು ಕ್ಲೀನ್ ಮಾಡಿದ್ರೆ ನಾವು ಈ ನಗರಸಭೆಯಿಂದ ಈ ಗಟ್ರನ್ನ ಕ್ಲೀನ್ ಮಾಡಿಸ್ಲಿಕ್ಕೆ ಹೇಳ್ತೇವೆ. ಯಾಕಂದ್ರೆ ನಗರಸಭೆದವ್ರು ಏನು ಹೇಳ್ತಾ ಇದಾರಂತೆ, ಅಲ್ಲಿ ನಾವು ಬರ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಮಧ್ಯದಲ್ಲಿ ಗೋಡೆ ಇದೆ ಅಂತ ತಗೊಂಡು ಹೇಳ್ತಾರಂತೆ. ಆ ಗೋಡೆ ನೋಡ್ಕೊಂಡೆ ಅವ್ರು ನಗರಸಭೆದವ್ರು ಬರ್ತಾ ಇಲ್ಲ. ಅವ್ರು ಬರ್ಲಿಲ್ಲ ಆದ್ರೆ ಮತ್ತೆ ಈ ನೀರು ಬ್ಲಾಕ್ ಹಾಕೊಂಡು ಮತ್ತೆ ಇವ್ರ ಮನೆಗೆ ಹೋಗ್ತದೆ. ಅದಕ್ಕಾಗಿ ನಾನು ನಿಮ್ಗೇನು ನಾವು ಏನು ರಿಕ್ವೆಸ್ಟ್ ಮಾಡ್ತಾ ಇದೀವಮ್ಮ, ನೀವು ಉಳಿಬೇಕು, ಅವರು ಉಳಿಬೇಕಾದ್ರೆ ಆ ಗಟ್ರನ್ನ ನೀವು ಕ್ಲೀನ್ ಮಾಡಿದ್ರೆ ಒಳ್ಳೇದು ಅನಿಸ್ತದೆ. ಕರೆಕ್ಟ್ ಅಲ್ಲ ಬ್ರದರ್? ನಾಳೆನೇ ತೆಗಿತೀರಾ? ಕಲ್ ಕಟ್ತೀರಾ? ಇಲ್ಲಿ ಕಲ್ ಕಟ್ ಕೊಡ್ತೀರಾ? ಇಲ್ಲಲ್ಲಮ್ಮ? ಓಕೆ ಅಮ್ಮ, ಓಕೆ. ಅದು ನಾನು KBಗೆ ಹೇಳ್ತೇನಮ್ಮ, ಅದು KBಗೆ ಹೇಳ್ತೇನೆ. ನೋಡಿ ಇಲ್ಲಿ ಪಾಪ ಇಲ್ಲಿ ಏನಾಗಿದೆ, ಇವ್ರ ಮನೇಲಿ ಚಿಕ್ಕ ಮಕ್ಕಳು ಇದೇ ನೀರನ್ನ ದಾಟ ಬರ್ಬೇಕು. ಮುಂದೆ ಮನೆ ಹೋಗ್ಬೇಕಾದ್ರೆ ಇದೇ ನೀರಿಂದನೇ ದಾಟ ಹೋಗ್ಬೇಕು. ಈಗ ಅಮ್ಮ, ನೀವೀಗ ಏನು ಹೇಳಿದ್ರಿ,
ಅದನ್ನು ನಾನು ನಾಳೆ ಕ್ಲೀನ್ ಮಾಡ್ಕೊಂಡು ಕೊಡ್ತೇವೆ ಅಂತ ಹೇಳಿ ಕರೆಕ್ಟ್ ಅಲ್ಲಮ್ಮ? ನಾಳೆ ಕ್ಲೀನ್ ಮಾಡ್ತೀರಾ 100%? ಯಾಕಂದರೆ ಯಾರಿಗೂ ಸಮಸ್ಯೆ ಆಗಬಾರ್ದು, ನಿಮಗೂ ಸಮಸ್ಯೆ ಆಗಬಾರ್ದು, ಕರೆಕ್ಟ್ ಅಲ್ವಾ? ಪಾಪ ನಿಮ್ಮ ಹಂಗೇನೆ ಅವರು ಕೂಡ. ಹಾಂ ಹೌದು, ಅದೇ ರಿಟರ್ನ್ ಅದೇ ನೀರು ನಿಮ್ಗೆ ರಿವರ್ಸ್ ಹೊಡಿತದೆ. ಆ ಗಟ್ರನ್ನ ನೀವು ಕ್ಲೀನ್ ಮಾಡಿದ್ರೆ ನಾವು ಈ ನಗರಸಭೆಯಿಂದ ಈ ಗಟ್ರನ್ನ ಕ್ಲೀನ್ ಮಾಡಿಸ್ಲಿಕ್ಕೆ ಹೇಳ್ತೇವೆ. ಯಾಕಂದರೆ ನಗರಸಭೆದವ್ರು ಏನು ಹೇಳ್ತಾ ಇದ್ದಾರಂತೆ, ಅಲ್ಲಿ ನಾವು ಬರ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಮಧ್ಯದಲ್ಲಿ ಗೋಡೆ ಇದೆ ಅಂತ ತಿಳ್ಕೊಂಡು ಹೇಳ್ತಾರಂತೆ. ಆ ಗೋಡೆ ನೋಡಿಕೊಂಡೆ ಅವ್ರು ನಗರಸಭೆದವ್ರು ಬರ್ತಾ ಇಲ್ಲ. ಅವ್ರು ಬರಲಿಲ್ಲ ಆದರೆ ಮತ್ತೆ ನೀರು ಬ್ಲಾಕ್ ಹಾಕ್ಕೊಂಡು ಮತ್ತೆ ಇವ್ರ ಮನೆಗೆ ಹೋಗ್ತದೆ. ಅದಕ್ಕಾಗಿ ನಾನು ನಿಮ್ಗೆ ಅದೇ ನಾವು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಮ್ಮ, ನೀವು ಉಳಿಬೇಕು, ಅವರು ಉಳಿಬೇಕಾದ್ರೆ ಆ ಗಟ್ರನ್ನ ನೀವು ಕ್ಲೀನ್ ಮಾಡಿದ್ರೆ ಒಳ್ಳೇದು ಅನಿಸ್ತದೆ. ಕರೆಕ್ಟ್ ಅಲ್ಲ ಬ್ರದರ್? ಹಾಂ, ನಾಳೆನೇ ತೆಗಿತೀರಾ? ಕಲ್ ಕಟ್ತೀರಾ? ಇಲ್ಲಿ ಕಲ್ ಕಟ್ ಕೊಡ್ತೀರಾ? ಹಾಂ, ಇಲ್ಲಲ್ಲಮ್ಮ? ಓಕೆ ಅಮ್ಮ, ಓಕೆ. ಅದು ನಾನು ಕೆಬಿಗೆ ಹೇಳ್ತೇನಮ್ಮ, ಅದು ಕೆಬಿಗೆ ಹೇಳ್ತೇನೆ. ನೋಡಿ ಇಲ್ಲಿ ಪಾಪ ಇಲ್ಲಿ ಏನಾಗಿದೆ, ಇವ್ರ ಮನೇಲಿ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ಅವ್ರ ಮನೆ ಗೋಡೆಗೂ ಕೂಡ ಕರೆಂಟ್ ಬರ್ತಾ ಇದೆ ಅಂತೆ. ಪ್ಲೀಸ್ ಕೆಬಿದವ್ರಿಗೆ ನಾನು ಹೇಳ್ತಾ ಇದ್ದೇನೆ, ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಅದೇನು ಪಾಪ ಕಂಬ ಇದೆ, ಅದಕ್ಕೇನೋ ಅರ್ಥಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಅವ್ರಿಗೆ. ಪ್ಲೀಸ್ ನಾನು ಹೆಸ್ಕಾಂ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೇನೆ, ನೀವು ಪ್ಲೀಸ್ ಇದು ನೋಡಿ ಕೋಣೆವಾಡ ಆ ಮನೆ ಕಾಣಿಸ್ತಾ ಇದ್ದೇನೆ ನಾನು ಎಲ್ಲಂತ, ಇಲ್ಲಿ ಅವ್ರದ್ದೊಂದು ಸಮಸ್ಯೆ ಬಗೆಹರಿಸ್ಕೊಡಿ ಅಂತ ನಾನು ಹೆಸ್ಕಾಂ ಡಿಪಾರ್ಟ್ಮೆಂಟಿಗೆ ಕೇಳ್ಕೊಳ್ತಾ ಇದ್ದೇನೆ. ಇದಾರಂದ್ರೆ ಇಲ್ಲಿ ಸ್ಥಳೀಯರು ಇಲ್ಲಿ ಈ ಚರಂಡಿ ಬಹಳಷ್ಟು ಬ್ಲಾಕ್ ಹಾಕ್ಕೊಂಡು ಮನೆ ಒಳಗೆ ಹೋಗ್ತಾ ಇದೆ. ಚಿಕ್ಕ ಪುಟ್ಟ ಮಕ್ಕಳು ಕೂಡ ಇಲ್ಲಿ ಶಾಲಾ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಅವ್ರಿಗೆ ಆ ಗಲೀಜು ನೀರಿಂದ ಹೋದರೆ ನಾಳೆ ಕಾಲಿಗೆಲ್ಲ ಪಾಪ ಕ್ಯೂ ಆಗ್ತಾ ಇದೆ. ಅದಕ್ಕಾಗಿ ಅವ್ರ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ, ನಾವು 2 ದಿವಸದಲ್ಲಿ ಅದು ಕ್ಲೀನ್ ಮಾಡ್ಕೊಂಡು ಕೊಡ್ತೇವೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ನೋಡುವ, ಸಪೋಸ್ ಕ್ಲೀನ್ ಆಗದೇ ಇದ್ದರೆ, ಚರಂಡಿಯಿಂದ ಕೋಣೆ 4 ಹೋಗದೇ ಇದ್ದರೆ ನಗರಸಭೆಗೆ ನಾವು ಮತ್ತೆ ನಗರಸಭೆ ಹತ್ರ ಬಂದ್ಕೊಂಡು ಈ ಸಮಸ್ಯೆನ ಬಗೆಹರಿಸಲೇಬೇಕು ನಗರಸಭೆದವರು. ಯಾಕಂದರೆ ಪಾಪ ಎಲ್ಲರಿಗೂ ಸಮಸ್ಯೆ ಆಗಬಾರ್ದು ಇಲ್ಲಿ ಜನರಿಗೆ. ಏನಾಗಿ ಪ್ರಶಾಂತ್ ಅವರೇ, 3 ತಿಂಗಳಾಯ್ತು ಸರ್ ಇದ್ರ ಬಗ್ಗೆ ನಗರಸಭೆಗೆ ಹೋಗಿ ಸಾಕಾಯ್ತು. 3-4 ಸಲ ಫೋನ್ ಮಾಡಿ ಸಾಕಾಯ್ತು. ಈಗ ಅದ್ರ ಬಗ್ಗೆ ಇಲ್ಲಿ ತನಕ ಕ್ಲೀನ್ ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ, ಇನ್ನೂ ತನಕ ಮಾಡಿಕೊಟ್ಟಿಲ್ಲ. ಇವತ್ತು ಹೇಳಿದ್ರೆ ನಾಳೆ ಬೆಳಿಗ್ಗೆ 6 ಗಂಟೆಗೆ ಕಳಿಸ್ತೇವೆ ಅಂತ ಹೇಳ್ತಾರೆ. 1 ತಿಂಗಳ ಹಿಂದೆ ನಮ್ಮ 25 ಮನೆಯವರು ಕೂಡಿ ಮುನ್ಸಿಪಾಲ್ಟಿಗೆ ಹೋದ್ರು. ಕಮಿಷನರಿಗೆ ಭೇಟಿ ಆದ್ರು. ಕಮಿಷನರ್ ಏನ್ ಹೇಳಿದ್ರು, ಬೆಳಗ್ಗೆ 6 ಗಂಟೆಗೆ JCB ಬರ್ತದೆ, ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಹೇಳಿದ. 1 ತಿಂಗಳಾದ್ರೂ ಪತ್ತೆ ಇಲ್ಲ. ಗೋಡೆ ತೆಗಿದೆ, ಅದು ಪೂರ್ಣ ಕ್ಲಿಯರ್ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಒಂದು ಪ್ರಶಾಂತ್ ಅವರೇ, ಒಂದು ಸಲ ನಾವು ನೋಡುವ, ಯಾವ ರೀತಿ ಆಗತ್ತೆ ಅಂತ. ನೆಕ್ಸ್ಟ್ ಇದೆ ಅಲ್ಲ, ಒಂದ್ಸಲ ನೋಡುವಲ್ಲ, ಅವ್ರು ಕ್ಲೀನ್ ಮಾಡ್ತಾರಂತ ಹೇಳಿದ್ದಾರೆ. ಕ್ಲೀನ್ ಮಾಡ್ತಾರಂತ ಹೇಳಿದಾರೆ ಪಾಪ ಅವರು. ನೋಡುವ ಏನಾಗುತ್ತೆ ಅಂತ ಹೇಳ್ಕೊಂಡು ಅಲ್ವಾ? ಕರೆಕ್ಟ್ ಅಲ್ವಾ ಅಮ್ಮ? ಫಸ್ಟ್ ಚರಂಡಿ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಸರ್, ಮೇನ್ ಪ್ರಾಬ್ಲಮ್ ಏನಂದ್ರೆ ಚರಂಡಿ ಮೇಲೆ ಕಟ್ಟಡ ಕಟ್ಟಿದಾರಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಅದನ್ನ ಮೊದಲು ತೆಗಿಸ್ಬೇಕು, ಚರಂಡಿ ಮೇಲೆ ಇಡಬಾರ್ದು. ಈಗ ಏನಂದ್ರೆ ಅದನ್ನ ಇಟ್ಕೊಂಡೆ ಅಲ್ಲಿ ನೀರ್ ಬ್ಲಾಕ್ ಆಗ್ತದೆ. ಅದನ್ನ ತೆಗೆದ್ರೆ ಚರಂಡಿ ಫುಲ್ ಫ್ರೀ ಆಗುತ್ತೆ. ಮುನ್ಸಿಪಾಲ್ಟರ್ ಬರ್ತಾರೆ ಕ್ಲೀನ್ ಮಾಡ್ಲಿಕ್ಕೆ. ಹಿಂಗಾಗಿ ಮನೆ ಮಾಡ್ಕೊಂಡಿದ್ದಾರೆ, ಹೇಗೆ ಬರ್ತಾರೆ ಅವರು? ಒಂದು 2 ದಿವಸ ಅವರಿಗೆ ಕಾಲಾವಕಾಶ ಕೊಡುವ. ಪಾಪ ಅವರು ಬಡವರು, ಅವ್ರದ್ದು ನೋಡುವ. ಪಾಪ 2 ದಿವಸ ನಂತರ ಅವ್ರು ಕ್ಲೀನ್ ಮಾಡ್ತಾರಂತ ಹೇಳಿದಾರೆ ಪಾಪ. ಅದ ನಂತರ ನೋಡುವ ನಗರಸಭೆಗೆ ನಾವು ಏನು ಮಾಡ್ಬೇಕು ಆಮೇಲೆ ಗೊತ್ತಿದೆ ನಮಗೆ. ಆ ಚರಂಡಿ ಮೇಲೆ ಅಕ್ರಮ ಕಟ್ಟಡನ್ನ ತೆಗೆದು ಹಾಕಿದ್ರೆ ಇಲ್ಲಿಂದ ನೀರು ಸರಳವಾಗಿ ಹೋಗುತ್ತೆ ಚರಂಡಿಗೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಆದರೆ ಪಾಪ ಆ ಸ್ಥಳೀಯರು ಏನು ಹೇಳ್ತಾರೆ, ಅಲ್ಲಿ ಇದ್ದದ ಮನೆ ಅವರು ಏನು ಅಕ್ರಮ ಮಾಡ್ಕೊಂಡಿದ್ದಾರೆ, ಅವ್ರೇನು ಹೇಳ್ತಾ ಇದ್ದಾರೆ, 2 ದಿವಸ ಕಾಲಾವಕಾಶ ಕೊಡಿ, ನಾವು ಖಂಡಿತವಾಗಲೂ ಚರಂಡಿಯನ್ನು ಕ್ಲೀನ್ ಮಾಡ್ಕೊಂಡು ಕೊಡ್ತೇವೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಆದರೆ ಅದಕ್ಕೆ ನಮ್ಮ ಇಲ್ಲಿಯ ಜನರು ಏನು ಹೇಳ್ತಾ ಇದ್ದಾರೆ, 2 ದಿವಸ ಕಾಲಾವಕಾಶ ಕೊಡುವ, ನೆಕ್ಸ್ಟ್ ನೋಡುವ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಇದಷ್ಟು ನಮ್ಮ RN24 ವಾಯ್ಸ್ ಕವರ್. ನಿಮ್ಮ ರಾಘುನಾಯ್ಕ್, ನಮಸ್ತೆ. ಕೋಣೆವಾಡ ಹೋಗುವ ಒಂದು ಪೈಪ್ಲೈನ್ ಇದು, ಇಂದಿರಾ ಕ್ಯಾಂಟೀನ್ ಇದೆಯಲ್ಲ ಅದ್ರ ಪಕ್ಕನೇ ಕುಡಿಯೋ ನೀರಿದ್ದು ಪೈಪ್ಲೈನ್ ಏನಾಗಿದೆ, ಡ್ಯಾಮೇಜ್ ಆಗಿದೆ. ಅದೇನಾಗಿದೆ, ಎಲ್ಲ ಮಳೆದು ಕೊಳೆತ ನೀರು, ಗಟರ್ ನೀರು ಎಲ್ಲ ಮಿಕ್ಸ್ ಹಾಕ್ಕೊಂಡು ಅವ್ರ ಪೈಪ್ಲೈನಿಗೆ ಹೋಗ್ತಾ ಇದೆ. ಅಂದರೆ ಕುಡಿಯೋ ನೀರಿಗೆ ಹೋಗ್ತಾ ಇದೆ. ಅವ್ರ ನೀರೇ ಚೇಂಜ್ ಆಗಿದೆ, ನಾವು ಕುಡಿಯೋ ನೀರು ಫುಲ್ಲು ಚೇಂಜ್ ಆಗಿದೆ ಅಂತ ಹೇಳ್ಕೊಂಡು ಇಲ್ಲಿ ಸ್ಥಳೀಯರು ಹೇಳ್ತಾರೆ ಅಲ್ಲ. ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಅದ್ರ ಬಗ್ಗೆ? ಇಲ್ಲಿಂದ ಇಷ್ಟಿಷ್ಟು ನೀರು ನಿಲ್ತದೆ, ಅಂದ್ರೆ ಫುಲ್ ಬ್ಲಾಕ್ ಆಗಿ ಇಲ್ಲಿಂದ ಇಷ್ಟಿಷ್ಟು ನೀರು ಸ್ಟಾಪ್ ಆಗ್ತದೆ. ಇಲ್ಲಿಂದ ಹೋಗ್ಲಿಕ್ಕೆ ದಾರಿ ಇಲ್ಲ. ಬಟ್ ಇದು ಕುಡಿಯೋ ನೀರು, ಇದು ಮೇನ್ ಫಸ್ಟ್ ಪ್ರಾಬ್ಲಮ್ ನಮ್ದು. ಇದು ಏನು ನಮ್ದು ಹೆಲ್ತ್ ಇಲ್ಲದ್ರೆ ಏನಾಗೋದು ಅಮ್ಮ? ಇದು ಲೀಕೇಜ್ ಆಗಿದೆ. ನಗರ ಬರ್ತಾ ಇದೆ ನಾನು, ಇದು ಆದಷ್ಟು ಬೇಗ ಒಂದು ಪೈಪ್ ಲೈನ್ ಚೇಂಜ್ ಮಾಡ್ಕೊಡಿ. ಸಣ್ಣದದು ಒಂದು ಚಿಕ್ಕ ಪೈಪ್ ಲೈನ್ ಇದು ಚೇಂಜ್ ಮಾಡಿಕೊಟ್ರೆ ಆಯಿತು. ಇನ್ನು ಚರಂಡಿ ಏನಾಗಿದೆ ಅಂದರೆ ಈ ರಸ್ತೆ ನೀರು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. KB ಮುಂದ್ಗಡೆ ಕೋಣೆವಾಡ ಹೋಗುವ ರಸ್ತೆ ಇದು. ಈ ಕೋಣೆವಾಡ ಹೋಗುವ ರಸ್ತೆ
ನೋಡಿ ಕೆ ಬಿ ಅಪೋಸಿಟ್, ಕೆ ಬಿ ಮುಂದ್ಗಡೆ ಅಂದರೆ ಹೆಸ್ಕಾಂ ಮುಂದ್ಗಡೆ ಕೋನೆವಾಡ ಹೋಗೋ ರಸ್ತೆಗೆ ಏನಾಗಿದೆ, ಇಲ್ಲಿ ಪೈಪ್ಲೈನ್ ಲೀಕ್ ಆಗಿದೆ, ಕುಡಿಯೋ ನೀರಿಂದು. ಇಲ್ಲಿ ಸ್ಥಳೀಯರು ಏನು ಹೇಳ್ತಾರೆ, ಈ ಪೈಪ್ಲೈನ್ ಲೀಕ್ ಹಾಕ್ಕೊಂಡು ಚರಂಡಿ ನೀರು, ಹೊಲಸು ನೀರು, ಗಲೀಜು ನೀರು ಮತ್ತು ಈ ಪೈಪ್ಲೈನು ಶುದ್ಧ ನೀರು ಮಿಕ್ಸ್ ಹಾಕ್ಕೊಂಡು ನಮ್ಮ ಮನೆಗೆ ಬರ್ತಾ ಇದೆ ಅಂತ ಹೇಳ್ಕೊಂಡು ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅದು ಟೇಸ್ಟ್ ಚೇಂಜ್ ಆಗಿದೆ, ಮುಂಚಿನ ನೀರಿಗೆ ಮತ್ತು ಈಗಿನ ನೀರಿಗೆ ಟೇಸ್ಟ್ ಚೇಂಜ್ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಕರೆಕ್ಟಾ? ಹೌದೌದು. ಹಾಂ, ಏನು ಹೇಳ್ತೀರಿ? ಈ ಮಳೆಗಾಲದಲ್ಲಂತೂ ನೀರು ಬರುದು ಯಾವುದೋ ಹೆಗಣ ಸತ್ತಿ ಸ್ಮೆಲ್ ಬರುದು, ಮತ್ತೇನೋ ಒಂದು ಸ್ಮೆಲ್ ಬರುದು, ನೀವು ಕುಡಿಯೋ ನೀರಿಗೆ ಆ ಥರ ಸ್ಮೆಲ್ ಬರ್ತದೆ ನೀರು. ಇಲ್ಲಿ ಡ್ಯಾಮೇಜ್ ಆಗಿದೆ, ಡ್ಯಾಮೇಜ್ ಆಗಿದೆ. ಹಾಂ ಹಾಂ, ಇನ್ನಿನ ನೀರಿಗೆ ಸ್ಮೆಲ್ ಇತ್ತು, ದಯವಿಟ್ಟು ನಗರಸಭೆ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಏನಂತಾರೆ ಇಲ್ಲಿ ಏನು ಈ ಒಂದು ಹೆಸ್ಕಾಂ ಅಪೋಸಿಟ್ ಅಂದರೆ ಕೊನೆನಾಲ ಹೋಗುವ ಒಂದು ರಸ್ತೆಗೆ ಏನಾಗಿದೆ, ಡ್ಯಾಮೇಜ್ ಆಗಿದೆ ಪೈಪ್ಲೈನ್, ನೀರು ಕುಡಿಯೋ ಪೈಪ್ಲೈನ್ ಡ್ಯಾಮೇಜ್ ಆಗಿ ಈ ಗಟ್ರದ್ದು ಅಂದರೆ ಕೊಳೆತ ಒಂದು ನೀರು, ಗಟ್ರ ನೀರು, ಚರಂಡಿ ನೀರು ಮಿಕ್ಸ್ ಹಾಕ್ಕೊಂಡು ಶುದ್ಧ ನೀರಿಗೆ ಇದಾಗಿದೆ, ಮಿಕ್ಸ್ ಆಗ್ತಾ ಇದೆ. ಅದು ಪಾಪ ಜನರಿಗೆ ಕುಡಿಲಿಕ್ಕೆ ಭಾರಿ ಅಂದರೆ ಸ್ಮೆಲ್ ಬರ್ತಾ ಇದೆ ಅಂತೆ. ದಯವಿಟ್ಟು ಇದೊಂದು ಪೈಪ್ಲೈನನ್ನು ಚೇಂಜ್ ಕೊಡಬೇಕಂತ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇದಷ್ಟು RN24 ವಾಯ್ಸ್ ಕರ್ವ, ನಿಮ್ಮ ನಾಗೂರ್ ನಾಯ್ಕ್. ಥ್ಯಾಂಕ್ ಯು.